बागलकोट शहर में गौ संरक्षण कानून में किए जा रहे प्रस्तावित संशोधन के खिलाफ आज तीव्र विरोध व्यक्त किया गया। विश्व हिंदू परिषद के गौरक्षा विभाग की अगुवाई में जिला ऑडिट भवन के सामने जोरदार प्रदर्शन हुआ। प्रदर्शनकारियों ने आरोप लगाया है कि पिछली सरकार ने गौ हत्या रोकने के लिए जो कड़ा कानून लागू किया था उसे मौजूदा राज्य सरकार जानबूझकर कमजोर करने की कोशिश कर रही है। इनका कहना था कि नया गौ संरक्षण संशोधन विधेयक गौ हत्या को परोक्ष रूप से बढ़ावा देने वाला है, जो हिंदू समाज की भावनाओं और परंपराओं को आस्था के खिलाफ है। प्रदर्शन के सभी कार्यकर्ताओं ने सरकार के खिलाफ जोरदार नारे लगाए और कहा कि गौ संरक्षण कानून में किसी भी तरह की ढील को बर्दाश्त नहीं करेंगे। वक्ताओं ने कहा है कि गाय हमारी संस्कृति का केंद्र है, इसे बचाना हमारा धर्म है। यदि सरकार कानून को कमजोर करती है तो पूरे राज्य में बड़ा जन आंदोलन किया। ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆಯಲ್ಲ, ಅಧಿವೇಶನದಲ್ಲಿ ತರಾತುರಿಯಾಗಿ ಏನು ಜಾನುವಾರುಗಳ ಕಾಯ್ದೆ ಇದೆಯಲ್ಲ, ಕಾಯ್ದೆಯನ್ನ ಸಡಿಲಿಕೆ ಮಾಡುವ ಉದ್ದೇಶದಿಂದ ಒಂದು ಸಡಿಲಿಕೆಯನ್ನ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಗೋ ರಕ್ಷಕರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆಯನ್ನ ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರ ಮಾಡುವ ಒಂದು ಯೋಜನೆ ಏನಪ್ಪಾ ಅಂದ್ರೆ ಅವರಿಗೆ ಓಲೈಕೆ ಒಂದು ಕಾರಣ ಅಂತ ಹೇಳಿ ನನಗೆ ಇವತ್ತಿನ ದಿವಸ ಅನಿಸಿಕತ್ತಿದೆ. ಇಲ್ಲಿ ರಾಜ್ಯದಲ್ಲಿ ನಿಮಗೆ ಹಿಂದೂಗಳನ್ನು ಓಟ್ ಹಾಕ್ಯಾರ, ಮೊದಲು ಅದನ್ನ ಗಮನ ಇಟ್ಕೊರಿ. ನೀವು ಹಿಂದೂಗಳನ್ನು ಓಟ್ ಹಾಕ್ಯಾರ, ಅದನ್ನ ಗಮನ ಇಟ್ಕೊಂಡು ಈ ಕಾಯ್ದೆಯನ್ನ ಸಡಿಲಿಕೆ ಮಾಡ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದ. ಈ ಕಾಯ್ದೆಯನ್ನ ನೀವೇನಾದ್ರೂ ಸಡಿಲಿಕೆ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಅತ್ಯಂತ ಉಗ್ರವಾಗಿರ್ತಕ್ಕಂಥ ವಿಚಾರವಾಗಿದೆ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಪ್ಪ ಅಂದ್ರೆ ಈ ಕಾಯ್ದೆ ಕೇವಲ ಒಬ್ಬ ವ್ಯಕ್ತಿಗೆ ಮಾಡುವಂತದಲ್ಲ, ಇಡೀ ಹಿಂದೂ ಸಮಾಜಕ್ಕೆ ನೋವನ್ನು ಮಾಡುವಂತ ಕಾಯ್ದೆ ನೀವು ಮಾಡ್ಲಿಕ್ಕತ್ತೀರಿ. ಸಡಿಲಿಕೆ ದಯಮಾಡಿ ಮಾಡಬಾರ್ದು. ಹಂಗೇನಾದ್ರೂ ಆದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡುವ ವಿಚಾರ ಒಂದು ಹಿಂದೂ ಸಮಾಜಕ್ಕಿದೆ ಅಂತ ಇವತ್ತಿನ ದಿವಸ ನಾವೆಲ್ಲ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಕಾಯ್ದೆಗಳು ಯಾವ ತರ ಇದೆ ಅದೇ ತರ ಆಗ್ಬೇಕು. ಇನ್ನು ಸಡಿಲಿಕೆ ಆಗುವಂತ ವಿಚಾರವನ್ನ ನಾಳೆ ಅಧಿವೇಶನದಲ್ಲಿ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮನವಿ ಕೊಟ್ಟಿದ್ವಿ. ಅದೇ ತರನಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಾಳೆ ದಿವಸ ಕೊಡ್ತಾರ. ಇವತ್ತಿನ ದಿವಸ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಹಿತ ಇವತ್ತು ಮನವಿ ಕೊಟ್ಟಿದ್ವಿ. ಇದು ಒಂದೇ ಹಂತ ಅಂತ ಹೇಳಿ ಇವತ್ತಿನ ಮೊದಲನೇ ಎಚ್ಚರಿಕೆ ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣ ವೇದಿಕೆ ಜಿಲ್ಲೆಯ ಎಲ್ಲಾ ಹಿಂದೂ ಸಮಾಜ ಸಹಿತ ಮುಂದೆ ಅಲರ್ಟ್ ಆಗುವಂತ ವಿಚಾರ ಇವತ್ತು ನಮ್ದೆಲ್ಲರದು ಆಗಿದೆ. ಅದಕ್ಕೆ ನಾವು ಇವತ್ತು ಒಂದೇ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ನಾಳೆ ದಿವಸ ಇದು 100ಕ್ಕೆ 100 ಏನಾದ್ರೂ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಿರ್ಣಯ ಮಾಡಿ ಒಂದು ಹೋರಾಟಕ್ಕೆ ನಾವು ಮುನ್ನುಗ್ತೀವಂತ ವಿಚಾರವನ್ನ ಇವತ್ತಿನ ದಿವಸ ಈ ಹೋರಾಟ ಸಮಯದಲ್ಲಿ ಹೇಳ್ತೀವಿ. ಏನಾದ್ರೂ ಆದ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಸಹಿತ ಮುತ್ತಿಗೆ ಹಾಕುವಂತ ಸನ್ನಿವೇಶಗಳನ್ನು ಸಹಿತ ನಮ್ಮ ವಿಚಾರಧಾರೆಗಳು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಆಗ್ತಾವೆ. ಅದಕ್ಕೆ ಇಂದಿನ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ, ನೀವು ಹೆಂಗ್ ಈ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ಲಿಕ್ಕತ್ತಿರಲ್ಲ, ಮಸೀದಿ ಇರ್ತಕ್ಕಂಥ ಮೈಕ್ ಧ್ವನಿವರ್ಧಕ ಕಾಯ್ದೆಗಳನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಿಲ್ಲ? ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ ನಿಮಗೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ. ಅಲ್ಲಿ ಹೋಗಿ ಗೋ ಹತ್ಯೆ ಹಿಂದೂ ವಿರೋಧಿ ಕಾಯ್ದೆಗಳನ್ನ ಮಾಡೋಷ್ಟು ನಿಮಗೆ ತಾಕತ್ತು ಐತಲ್ಲ, ಈ ತಾಕತ್ತನ್ನು ಸಹಿತ ಧ್ವನಿವರ್ಧಕದ ಮೇಲೆ ನೀವು ತಾಕತ್ ಮಾಡಿ ಪ್ರದರ್ಶನ ಅನ್ನೋದನ್ನ ಈ ಸಭೆಯಲ್ಲಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಬಂಧುಗಳೇ. ಯಾಕಪ್ಪ ಅಂದ್ರೆ ಬರೇ ಹಿಂದೂಗಳ ಮೇಲೆ ದಬ್ಬಾಳಿಕೆಯೇ ಈ ತುಘಲಕ್ ಸರ್ಕಾರದ ಉದ್ದೇಶ ಆಗಿದೆ. ಅದನ್ನ ನಾವು ಇಂತಹ ಸನ್ನಿವೇಶಗಳನ್ನ ನಾವು ಒಬ್ಬರೇ ಅಲ್ಲ, ನಮ್ಮ ಹಿರಿಯರು ಮೆಟ್ಟಿ ಬಂದರ ನಾವು ಇಂತಹ ಸನ್ನಿವೇಶಗಳನ್ನ ಇಂದೂ ಮೆಟ್ತೀವಿ, ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ದಿವಸ ಏನಾದ್ರೂ ಮಂಡನೆ ಒಂದು ಗೋ ಹತ್ಯೆ ಕಾಯ್ದೆ ಸಡಿಲಿಕೆ ಆಗಬಾರ್ದು. ಕಾಯ್ದೆ ಯಾವ ತರ ಇತ್ತು ಅದೇ ತರ ಆಗ್ಬೇಕು. ನೋಡ್ರಿ, ಬರೀ ಒಂದು ಬಾಂಡ್ ಬರೆದು ಕೊಟ್ರೆ ಗಾಡಿ ಬಿಡ್ತಾರಂತ ಎಸಿ ಆಫೀಸ್. ಇದ್ರ ಪವರ್ ಎಲ್ಲ ಇರೋದು ಎಸಿಗಳಿಗೆ. ಎಸಿಗಳಿಗೆ ಏನ್ ಆರ್ಡರ್ ಆಗತ್ತಂದ್ರೆ ಬಾಂಡ್ ಕೊಟ್ರ ಗಾಡಿ ಬಿಟ್ಟು ಬಿಡ್ಬೇಕಂತ, ಹಕ್ಕಳ ಬಿಟ್ಟು ಬಿಡ್ಬೇಕಂತ. ಯಾಕೆ ಶಿಕ್ಷೆ ಆಗ್ಬಾರ್ದು? ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಯಾಕೆ ಆಗ್ಬಾರ್ದು? ಗೋ ಹತ್ಯೆ ಕಾಯ್ದೆ ಯಾಕೆ ಆಗಬಾರ್ದು ಅನ್ನೋದು ಸಡಿಲಿಕೆ ಮಾಡಿ ಇಲ್ಲಿರ್ತಕ್ಕಂಥ ಜಿಹಾದಿ ಭಯೋತ್ಪಾದನೆ ಮುಖಗಳನ್ನ ಮತ್ತೆ ಬೆಂಬಲಿಸುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತರು ನಾವು ಇಲ್ಲಿ ಕೂತಾರ, ನಾವೆಲ್ಲರೂ ತಲೆಯಾಗಿ ಇಟ್ಕೋಬೇಕು. ಬರೀ ಗೋ ಹತ್ಯೆ ಕಾಯ್ದೆ ಬಂತ ಇವತ್ತು ನಾವು ಮನವಿ ಕೊಟ್ಟರೆ ಸಾಲಂಗಿಲ್ಲ. ಇಲ್ಲಿದ್ದವ್ರು ನಾವು ಸಹಿತ ನಾಳೆ ನಮ್ಮ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ನಾವು ನಮ್ಮ ಮನವಿಗಳನ್ನ ಕೊಡೋದಿದೆ. ನಾವು ಇಲ್ಲಿ ಕುತ್ಕೊಂಡವರು ಸಹಿತ ನಾಳೆನೂ ಸಹಿತ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಮನವಿಯನ್ನ ಕೊಡಬೇಕು. ಅದು ಮುಂದೆ ಏನಾದ್ರೂ ಹೋದ್ರೆ ಇದು ಬೃಹತ್ ಪ್ರತಿಭಟನೆ ರೂಪದಲ್ಲಿ ತಾಳುತ್ತೆ ಅನ್ನೋ ವಿಚಾರವನ್ನ ನಮ್ಮೆಲ್ಲ ಹಿರಿಯರು ವಿಚಾರಧಾರೆಗಳನ್ನ ಇಟ್ಕೊಂಡಿದ್ದಾರೆ. ನಾಳೆ ದಿವಸ ಅದು ಆಗಬಾರದು ಅನ್ನೋದೇ ನಮ್ದು ಇವತ್ತಿನ ಮನವಿ ಆಗಿದೆ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಏನೋ ಇಂದಿನ ತುಘಲಕ್ ಸರ್ಕಾರ ಅನ್ಲಿಕ್ಕೆ ನಮಗೇನೋ ಒಂದು ಸಂಶಯಾಸ್ಪದನೆ ಇಲ್ಲ ಅಂತ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು ಒಂದು ಮಾತು ಇವತ್ತು ನಾವೆಲ್ಲ
ನಿಶ್ಚಿಂತ ಅಂತ ಹೇಳಿಕೆ ಇವತ್ತಿನ ದಿವಸ ನಾವೆಲ್ಲರೂ ನೋಡಿದಂತಾಗಿದೆ. ಯಾಕಪ್ಪ ಅಂದ್ರೆ ಏನು ಭಾರತೀಯ ಸಂವಿಧಾನ, ನಾವು ಭಾರತೀಯ ಸಂವಿಧಾನ ಗೌರವಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಇಂದಿನ ಕಾಂಗ್ರೆಸ್ ಪಕ್ಷಕ್ಕೆ ನಾವೊಂದು ಫಸ್ಟೇ ಕ್ವಶನ್ ಏನಪ್ಪಾ ಅಂದ್ರೆ, ಭಾರತೀಯ ಸಂವಿಧಾನ ಆರ್ಟಿಕಲ್ 51A ಏನ್ ಹೇಳುತ್ತೆ, ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಗೌರವಿಸ್ಬೇಕಂತ ಹೇಳಿ ಭಾರತೀಯ ಸಂವಿಧಾನ ಹೇಳುತ್ತೆ. ಅಂದ್ರೆ ನೀವು ಪಕ್ಕ ಕಾಂಗ್ರೆಸ್ ಪಕ್ಷದವರು ಮೊದಲ ನೀವು ಸಂವಿಧಾನ ವಿರೋಧಿಗಳಂತೇಳಿ ಈ ವಿಷಯದಲ್ಲಿ ನಾವು ಹೇಳ್ಬೋದು. ನಂತರ ಪ್ರಾಣಿಯ ರಕ್ಷಣೆ ಮಾಡುವುದು ಒಂದು ಜೊತೆಗೆ ಗೋ ರಕ್ಷಣೆಯು ಸಹಿತ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಏನು ನೀವು ಚಳಿಗಾಲ ಅಧಿವೇಶನದಲ್ಲಿ ಏನು ಒಂದು ನಿರ್ಣಯ ಮಂಡನೆ ಮಾಡ್ಬೇಕಂತ ಉದ್ದೇಶವನ್ನು ಇಟ್ಕೊಂಡಿದ್ರಲ್ಲ, ಅದನ್ನ ನೀವು ಮೊದಲು ತತ್ಕ್ಷಣ ನಿಂದಿರಿಸಬೇಕಂತ ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲಾ ಕಾರ್ಯಕರ್ತರನ್ನು ಒಳಗೊಂಡಿರ್ತಕ್ಕಂಥ ಹೋರಾಟವನ್ನ ಇವತ್ತು ಬಾಗಲಕೋಟೆ ನಗರದಲ್ಲಿ ಸಹಿತ ಜಿಲ್ಲಾ ಕೇಂದ್ರದಲ್ಲಿ ನಾವು ಮಾಡ್ತಿದ್ದೀವಿ. ಬಂಧುಗಳೇ, ಇವತ್ತು ಏನು ನನ್ನ ಸಹೋದರ ಹೇಳಿದಾಗೆ ದ್ವೇಷ ಭಾಷಣ ಅಂದಿರ್ತಕ್ಕಂಥದ್ದು ಮತ್ತು ಗೋ ಹತ್ಯೆ ಕಾಯ್ದೆ ಅಂದಿರ್ತಕ್ಕಂಥ ಇದು ಹಿಂದೂ ವಿರೋಧಿಗಳಿಗೆ ಮಾಡಿರ್ತಕ್ಕಂಥ ಮೊದಲು ಬಹಳಷ್ಟು ಕಾಯ್ದೆಯನ್ನು ವಿರೋಧಿರ್ತಕ್ಕಂಥ ಇವತ್ತು ಮಾಡುವಂತ ಒಂದು ಅನ್ಯಾಯ ಆಗಿದೆ. ಯಾಕಂದ್ರೆ ಇವತ್ತು ಬಹಳಷ್ಟು ನಾವು ಮೊನ್ನೆ ಮಾಹಿತಿ ಹಕ್ಕಿದಾಗ ಕೇಳಿದಾಗ ಇಡೀ ಜಿಲ್ಲೆಯಲ್ಲಿ ನಾವು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನು ಸಹಿತ ಎಲ್ಲೆಲ್ಲಿ ಚಕ್ಕಬಂದಿ ಹಾಕಿಡಿದ್ರು ಸಹಿತ ಕನಿಷ್ಠ ವಾರದಲ್ಲಿ 4-5 ವಾಹನಗಳನ್ನ ಹಿಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದ. ಮಾಹಿತಿ ಹಾಕಿ ಕೇಳಿದಾಗ ಯಾವುದೇ ರೀತಿ ವಾಹನಗಳು ಸಿಕ್ಕಿಲ್ಲ ಅಂತ ನೀವು ಕೊಡ್ತೀರಿ ಜಿಲ್ಲಾಧಿಕಾರಿಗಳು. ಇದು ನಿಮ್ಮ ಮೊದಲನೇ ಪ್ರಶ್ನೆ. ಯಾಕಪ್ಪ ಅಂದ್ರೆ ನೀವು ಸರ್ಕಾರದ ಕೈಗೊಂಬೆಗಳಾಗಿ ಸಹಿತ ಇಲ್ಲಿ ಅಧಿಕಾರಿಗಳು ನೀವು ಕೆಲಸ ಮಾಡ್ಲಿಕ್ಕೆ. ಇವತ್ತು ಬಾಗಲಕೋಟೆ ಜಿಲ್ಲೆ ಅಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಸಹಿತ ಗೋ ಹತ್ಯೆ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನ ನೀವು ಫಾಲೋ ಮಾಡ್ಬೇಕು. ಕೇಂದ್ರ ಸರ್ಕಾರ ಯಾವುದನ್ನ ಹೇಳುತ್ತೆ ನೀವು ರಾಜ್ಯ ಸರ್ಕಾರದವರು ಫಾಲೋ ಮಾಡ್ಬೇಕು. ಕೇವಲ ಇಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಮಾಡಿದ್ರೆ ಅಷ್ಟೇ ಅಲ್ಲ, ದೇಶದ ಸಂವಿಧಾನ ಸಹಿತ ನೀವು ಗೌರವ ಕೊಡಬೇಕು ಅನ್ನೋದನ್ನ ಇವತ್ತು ನೀವು ನಾಳೆ ಚಳಿಗಾಲದ ಅಧಿವೇಶನದಲ್ಲಿ ಕುತ್ಕೊಂಡು ವಿಚಾರ ಮಾಡ್ಬೇಕಾಗತ್ತೆ. ಇಡೀ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬೆಲ್ಲ ಸಹಿತ ಈ ಕಾಯ್ದೆ ಇಂಪ್ಲಿಮೆಂಟ್ ಆಗ್ಲಿಕ್ಕತ್ತೈತಿ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ಲಿಕ್ಕತ್ತೋದಿಲ್ಲ ಅನ್ನೋದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ಲಿಕ್ಕತ್ತೀವಿ. ಯಾಕಪ್ಪ ಅಂದ್ರೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಇಲ್ಲೇ ಅರ್ಥಕೊಳ್ಳೋಣ, ಬೇರೆ ಎಲ್ಲಿ ಬೇಡ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಕಣ್ಣಾರಿತಿರೋಣ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಸಂತೆಗಳಾಗ್ತಾವ. ಒಂದು ಕೆರೂರು, ಒಂದು ಅಮ್ಮಿನಗಡ, ಒಂದು ಇನ್ನೊಂದು ಬೀಳ್ಗಿ ಕಡೆ ಎಲ್ಲೋ ಆಗ್ತದ. ಒಟ್ಟು 3 ಕಡೆ ಸಂತೆಗಳಾಗ್ತಾವ. ನಾನೇ ನಿಮಗೊಂದು ಇಲ್ಲಿರ್ತಕ್ಕಂಥ ಗೋ ರಕ್ಷಣೆಗೋಸ್ಕರ ನೀವು ಕಾಯ್ದೆ ಐತಿ, ನೀವು ಒಂದು ಕಡೆ ಸಂತಿ ಒಳಗೆ ಕುತ್ಕೊಂಡು ಗೋ ರಕ್ಷಣೆ ಕಾಯ್ದೆ ಇಂಪ್ಲಿಮೆಂಟ್ ಮಾಡಿರೇನ? ಒಂದು ಕಡೆ ಕುತ್ಕೊಂಡು ಗೋ ರಕ್ಷಣೆ ಕಾಯ್ದೆ ಬಗ್ಗೆ ಮಾಹಿತಿ ಕೊಟ್ಟಿರೇನ? ಯಾಕಪ್ಪ ಅಂದ್ರೆ ಮಾಹಿತಿ ಕಾಯ್ದೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಗೋ ರಕ್ಷಣೆ ಆಗುದೇ ಇಲ್ಲ. ನೀವು ಯಾವ್ದಾವ್ದೋ ಫೇಸ್ಬುಕ್ ನಲ್ಲಿ ಹಾಕೋತ್ ಕೂತ್ಕೋತೀರಿ. ಇವತ್ತು ನಾವು ಒಂದಿಷ್ಟು ಮಂದಿ ನೋಡ್ತೀವಿ, ಯಾವ್ದೇ ಎಸ್ ಪಿ ಬಾಗಲಕೋಟೆ ಅಂತ ಫೇಸ್ಬುಕ್ ಐತಿ. ಮೊನ್ನೆ ಒಂದು ಪ್ರಾಣಿ ಹಿಡಿದಾರೆ, ಯಾವ್ದೋ ಪ್ರಾಣಿ, ಬೇಕಾದ್ರೆ ನೀವು ಫೇಸ್ಬುಕ್ ನೋಡಿದವ್ರು ಅಬ್ಸರ್ವ್ ಮಾಡ್ರಿ. ಪ್ರಾಣಿ ಹಿಡಿದು ಈ ಪ್ರಾಣಿಯನ್ನ ರಕ್ಷಣೆ ಮಾಡಿವಿ, ಪ್ರಾಣಿ ರಕ್ಷಣೆ ಕಾಯ್ದೆಯನ್ನ ರಕ್ಷಣೆ ಮಾಡಿವಿ ಅಂತ ಹೇಳ್ತೀರಿ. ನಮ್ಮ ಕಾರ್ಯಕರ್ತರು ಹಿಡಿದು ಕೊಟ್ಟಾಗ ನೀವು ಒಂದರ ರಕ್ಷಣೆ ಮಾಡಿರನ ಇಲ್ಲಿ ಇಲಾಖೆಯವರು?